ನಮಸ್ಕಾರ ವೀಕ್ಷಕರೇ, ಪಾಕಾಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ಸಿಂಪಲ್ಲಾಗಿ ಒಂದು ಬೆಂಡೆಕಾಯಿ ಪಲ್ಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು. ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿರುತ್ತೆ. ಇದನ್ನು ನೀವು ಚಪಾತಿಗೆ, ರೋಟಿಗೆ ಅಥವಾ ಅನ್ನಕ್ಕೂ ಕಲಿಸ್ಕೊಳ್ಬೋದು, ಸೈಡ್ ಡಿಶ್ ಆಗಿನೂ ಮಾಡ್ಕೊಳ್ಬೋದು. ತುಂಬ ರುಚಿಯಾಗಿ ಬರುತ್ತೆ. ಹಾಗೆ ಸಿಂಪಲ್ಲಾಗಿ ನಾನು ಮಾಡಿ ತೋರಿಸ್ತಾ ಇರೋದು. ಈ ರೀತಿ ನಾವು ಮಾಡಿಕೊಂಡ್ರೆ ನೋಳಿನೂ ಅನಿಸಲ್ಲ, ಏನಿಲ್ಲ, ತುಂಬ ರುಚಿಯಾಗಿಯೂ ಬರುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಸಿಂಪಲ್ಲಾಗಿರುವಂಥ ರೆಸಿಪಿಗಳನ್ನೇ ನಾನು ಶೇರ್ ಮಾಡ್ತಾ ಇರ್ತೇನೆ. ಪಟ್ ಅಂತ ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿರುತ್ತೆ, ತುಂಬ ಹೊತ್ತು ಟೈಮು ತಗೊಳ್ಳಲ್ಲ, ಬೇಗನೆ ಮಾಡುವಂಥ ರೆಸಿಪಿಗಳನ್ನೇ ನಾನು ಶೇರ್ ಮಾಡ್ತಾ ಇರೋದು. ಬೆಂಡೆಕಾಯಿ ಪಲ್ಯನೂ ಕೂಡ ಹಾಗೆ ತುಂಬ ಸಿಂಪಲ್ಲಾಗಿ, ಸ್ವಲ್ಪನೂ ನೋಳೇನೂ ಅನಿಸಲ್ಲ, ಪಟ್ಟಂತ ಮಾಡ್ಕೊಳ್ಬೋದು. ಇದನ್ನು ನೀವು ಒಮ್ಮೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನನ್ನ ಚಾನಲಿಗೆ ಒಂದು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋಗಳನ್ನು ಇನ್ನೊಬ್ಬರಿಗೂ ಶೇರ್ ಮಾಡಿ, ನನಗೆ ಒಂದು ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಇಲ್ಲಿ ಒಂದು 1/4 kg ಆಗುವಷ್ಟು ಬೆಂಡೆಕಾಯಿನ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೆ. ಒಂದು 2-3 ಸಲ ವಾಶ್ ಮಾಡಿಕೊಂಡು ಅದನ್ನು ಒರೆಸ್ಕೊಂಡಿಲ್ಲ, ನಾನು ಹಾಗೇ ಇಟ್ಕೊಂಡಿದ್ದೆ. ಒರೆಸ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ, ನಾನು ಹೀಗೇ ಮಾಡಿ ತೋರಿಸ್ತಾ ಇರೋದು ನಿಮಗೆ. ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಈಗ ಕಟ್ ಮಾಡ್ಕೊಳ್ಬೇಕು. ಇದನ್ನು ನಾನು ರೌಂಡಾಗಿ ಕಟ್ ಮಾಡಿಕೊಂಡು, ಒಂದು ಈರುಳ್ಳಿ ಹಾಗೆ ಒಂದು ಟೊಮೆಟೊ ಇದೆ, ಈ ರೀತಿ ಕಟ್ ಮಾಡ್ಕೊಂಡಿದ್ದೆ ನೋಡಿ. ಹಾಗೆ ಒಂದು ಟೊಮೆಟೊವನ್ನು, ಒಂದು ಈರುಳ್ಳಿಯನ್ನು, ಒಂದು 5-6 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಒಂದು ಅರ್ಧ ಬೌಲ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ ಇದೆ ಇಲ್ಲಿ. ಈ ಒಂದು ಬಾಣಲೆ ತಗೊಂಡು 2 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಕಿದ್ದೆ. ನೀವು ಯಾವುದೇ ಅಡುಗೆ ಎಣ್ಣೆಯನ್ನು ಹಾಕ್ಕೊಳ್ಬೋದು. ತೆಂಗಿನ ಎಣ್ಣೆ ಆರೋಗ್ಯಕ್ಕೆ ತುಂಬ ಒಂದು ಉಪಯೋಗ ಇರೋದ್ರಿಂದ ತೆಂಗಿನ ಎಣ್ಣೆನೇ ಹಾಕಿರೋದು ನಾನು. ಒಂದು 2 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಕಿ, 1 ಸ್ಪೂನ್ ಆಗುವಷ್ಟು ಸಾಸಿವೆ, 1 ಚಿಟಿಕೆ ಜೀರಿಗೆ, ಜಜ್ಜಿದಂಥ 5-6 ಎಸಳು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವನ್ನು ಹಾಕಿ ಚೆನ್ನಾಗಿ ಒಗ್ಗರಣೆಯನ್ನು ತಯಾರು ಮಾಡ್ಕೊಳ್ಬೇಕು. ನಂತರ ಸಣ್ಣದಾಗಿ ಕಟ್ ಮಾಡಿಟ್ಟಂಥ 1 ಈರುಳ್ಳಿಯನ್ನು ಹಾಕಿದ್ದೆ ನಾನಿಲ್ಲಿ. ಈರುಳ್ಳಿ ಚೆನ್ನಾಗಿ ಈಗ ಫ್ರೈ ಮಾಡ್ಕೊಳ್ಳೋಣ. ತುಂಬ ಸಿಂಪಲ್. ಈ ಬೆಂಡೆಕಾಯಿ ಪಲ್ಯ ಮಾಡೋದು ಟೈಮೇ ತೊಗೊಳ್ಳಲ್ಲ, ಬೇಯಲಿಕ್ಕೂ ಟೈಮ್ ಇಲ್ಲ, ತಕ್ಷಣಕ್ಕೆ ಆಗಿಬಿಡುತ್ತೆ. ಒಂದು 5 ನಿಮಿಷದಲ್ಲಿ ಪಲ್ಯನೇ ರೆಡಿ ಆಗಿ ಹೋಗುತ್ತೆ ಇದು. ಈಗ ಚೆನ್ನಾಗಿ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಆನಂತರ ನಾನಿಲ್ಲಿ ಕಟ್ ಮಾಡಿಟ್ಟಿದ್ದಂಥ ಬೆಂಡೆಕಾಯನ್ನು ಹಾಕ್ಕೊಳ್ತೇನೆ. ಈಗ ಬೆಂಡೆಕಾಯನ್ನು 1 ನಿಮಿಷ ಎಣ್ಣೆಯಲ್ಲಿನೇ ಫ್ರೈ ಮಾಡ್ಕೊಳ್ಬೇಕು. ಆವಾಗ ನೋಡಿ ಅನಿಸಲ್ಲ. ನಾವು ಒಗ್ಗರಣೆ ಮಾಡಿರುವಂಥ ಎಣ್ಣೆ ಇರುತ್ತಲ್ಲ, ಅದರಲ್ಲಿನೇ ಇದನ್ನು 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಆಯಿತು. ಇದು 1 ನಿಮಿಷ ಫ್ರೈ ಆದ ನಂತರ ನಾನು ಸಣ್ಣದಾಗಿ ಕಟ್ ಮಾಡಿಟ್ಟಂಥ ಟೊಮೆಟೊವನ್ನು ಹಾಕಿದ್ದೆ. ಹಾಗೆ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ. ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಈಗ ಚೆನ್ನಾಗಿ ಇದನ್ನು ಬೆಂಡೆಕಾಯನ್ನು ಬೇಯಿಸ್ಕೊಳ್ಬೇಕು. ಈಗ ತೆಂಗಿನಕಾಯಿ ತುರಿ ಹಾಗೆ ಟೊಮೆಟೊವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆ ಆಗುವಷ್ಟು ಅರಿಶಿಣದ ಹುಡಿ ಹಾಕಿದ್ದೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಬೇಯಿಸ್ಕೊಳ್ತೇನೆ. ಈಗ ನಾನು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ನೀರನ್ನು ಹಾಕಿರೋದು, ಅಂದರೆ ತಳ ಹಿಡಿಬಾರ್ದಂತೇಳಿ ನೀರನ್ನು ಹಾಕಿದ್ದೆ. 1 ಸ್ಪೂನ್ ಆಗುವಷ್ಟು ಹಾಕಿದ್ದೆ, ಜಾಸ್ತಿ ನೀರೇನು ಹಾಕಲಿಲ್ಲ. 1 ಸ್ಪೂನ್ ಆಗುವಷ್ಟು ನೀರು ಹಾಕಿ ಇದನ್ನು ಮುಚ್ಚಿಬಿಟ್ಟು ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಬೆಂಡೆಕಾಯಿ ಚೆನ್ನಾಗೇ ಬೇಯುತ್ತೆ. ತುಂಬ ಬೇಯಿಸುವ ಅವಶ್ಯಕತೆಯೂ ಇರೋದಿಲ್ಲ. ಒಂದು 2 ನಿಮಿಷದಲ್ಲಿ ಬೆಂಡೆಕಾಯಿನೂ ಚೆನ್ನಾಗೇ ಬೇಯುತ್ತೆ ನೋಡಿ. ಈಗ ಇದನ್ನು ಮುಚ್ಚಿಬಿಟ್ಟು ನಾನು ಬೇಯಿಸ್ಕೊಂಡಿದ್ದೆ. ಚೆನ್ನಾಗಿ ಬೆಂಡೆಕಾಯಿ ಬೆಂದ ನಂತರ ಇದನ್ನು ಮತ್ತೆ ಸೌಟಲ್ಲಿ ಮೇಲೆ ತಿರುವು ಹಾಕ್ಕೊಂಡು ಇದನ್ನು ಈಗ ಖಾರದ ಪುಡಿಯನ್ನು ಹಾಕ್ತಾ ಇರೋದು. ಮನೆಯಲ್ಲಿ ಮಾಡಿರುವಂಥ ಖಾರದ ಪುಡಿ ಇದು. ನೀವು ಯಾವುದೇ ಖಾರದ ಪುಡಿ ಪಲ್ಯಗೆ ಉಪಯೋಗಿಸ್ಕೊಳ್ತೀರಲ್ಲ ಅದನ್ನೇ ಹಾಕ್ಕೊಳ್ಬೋದು. ಹಾಕಿಬಿಟ್ಟು ನಿಮ್ಮ ರುಚಿಗೆ ಅನುಗುಣಕ್ಕೆ ತಕ್ಕಂತೆ, ಖಾರಕ್ಕೆ ಅನುಗುಣಕ್ಕೆ ತಕ್ಕಂತೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಿ ಮತ್ತೆ ನಾನು 1 ನಿಮಿಷ ಬೇಯಿಸ್ಕೊಳ್ತೇನೆ. ಯಾಕಂದರೆ ಖಾರ ಎಲ್ಲ ಬೆಂಡೆಕಾಯಿ ಹೀರ್ಕೊಳ್ಳುತ್ತೆ, ಆವಾಗ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಈಗ ಇದನ್ನು ಮುಚ್ಚಿಬಿಟ್ಟು ಮತ್ತೆ 1 ನಿಮಿಷ ಬೇಯಿಸ್ಕೊಂಡಿದ್ದೆ. ಈಗ ಬೆಂಡೆಕಾಯಿ ಪಲ್ಯನ ಮತ್ತೆ ನಾನು ನೋಡಿಕೊಂಡು ಅದನ್ನು ಮೇಲ್ಗೆ ಒಂದು ಸ್ವಲ್ಪ ತಿರುವು ಹಾಕ್ಕೊಳ್ಬೇಕು. ಯಾಕಂದರೆ ತಳ ಹಿಡಿಬಾರ್ದು ಅಂತೇಳಿ ಇದನ್ನು ನೋಡ್ಕೊಳ್ತಾ ಇರಬೇಕಾಗತ್ತೆ. ನಾವು ನೀರು ಜಾಸ್ತಿ ಹಾಕಿದರೆ ನೋಳೆ ಅನಿಸುತ್ತೆ. ಹಾಗಾಗಿ ನೀರು ಹಾಕದೇ ಬೆಂಡೆಕಾಯಿ ಪಲ್ಯನ ಮಾಡ್ತಾ ಇರೋದು. ನಾನು 1 ಸ್ಪೂನ್ ಆಗುವಷ್ಟು ನೀರನ್ನು ಹಾಕಿರೋದಿಲ್ಲಿ. ಅದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡಿಬಿಟ್ಟು
ಈಗ ಬೆಂಡೆಕಾಯಿ ಪಲ್ಯನೂ ರೆಡಿಯಾಗಿದೆ. ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತೇನೆ. ಈಗ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಪಟ್ಟಂತ ಮಾಡ್ಕೊಳ್ಳುವಂಥ ಒಂದು ರೆಸಿಪಿನೂ ರೆಡಿಯಾಗಿದೆ. ನೀವು ಪಟ ಮಾಡಿಕೊಂಡು ಕೆಲಸಕ್ಕೆ ಜಾಬಿಗೆ ಹೋಗೋರಿತ್ತಂದರೆ, ಟಿಫಿನ್ ಬಾಕ್ಸಿಗೆ ಹಾಕೋರಿತ್ತಂದರೆ ತುಂಬ ಸಿಂಪಲ್ಲಾಗಿ ಬೇಗನೆ ಆಗೋಗುತ್ತೆ. ಇದು ತುಂಬ ಕೆಲಸನೂ ಅನಿಸೋದಿಲ್ಲ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು.